ಈ ದಿನಗಳಲ್ಲಿ ನಾರ್ಮಲ್ ಡೆಲಿವರಿ ಆಗುವುದು ತುಂಬ ಕಷ್ಟ. ಇದಕ್ಕೆ ಡಾಕ್ಟರ್ಗಳು ಹಲವಾರು ಕಾರಣಗಳನ್ನು ಹೇಳುತ್ತಾರೆ. ಗರ್ಭಿಣಿಯರು ಸರಿಯಾಗಿ ಫಿಸಿಕಲ್ ಎಕ್ಸಸೈಸ್ ಮಾಡದೇ ಇರುವುದು ಪ್ರಧಾನ ಕಾರಣವಾದರೆ, ಅವರು ತಿನ್ನುವ ಆಹಾರ ಗುಣಮಟ್ಟದ್ದಾಗಿರದೇ ಇರುವುದು ಮತ್ತೊಂದು ಕಾರಣ. ಹಾಗಾಗಿ ಯಾವ ಆಸ್ಪತ್ರೆಯಲ್ಲಾದರೂ ಸಿಸೇರಿಯನ್ಗಳೇ ಹೆಚ್ಚಾಗಿ ನಡೆಯುತ್ತಿವೆ. ಆದರೆ ಪೂರ್ವಕಾಲದಲ್ಲಿ ದೊಡ್ಡವರು ಹೇಳಿದ ವಿಧಾನಗಳನ್ನು ಪಾಲಿಸಿದರೆ ನಾರ್ಮಲ್ ಡೆಲಿವರಿ ಆಗುತ್ತದೆಯಂತೆ. ಅದು ಕೂಡ ಹೆಚ್ಚು ಕಷ್ಟಪಡದೆಯೇ ಈಸಿಯಾಗಿ ಆಗುತ್ತದೆ ಎಂದು ಹೇಳುತ್ತಿದ್ದಾರೆ. ಪ್ರಾಚೀನ ಹಿಂದೂ ಸಂಪ್ರದಾಯದ ಪ್ರಕಾರ ಗರ್ಭಿಣಿಯರು ಬಳೆಗಳನ್ನು ಧರಿಸುವುದು ಶುಭ ಸೂಚಕ. ಅಷ್ಟೇ ಅಲ್ಲದೆ ಆರೋಗ್ಯಕರವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಶಾಸ್ತ್ರೀಯವಾಗಿಯೂ ಕೆಲವು ಪ್ರಯೋಜನಗಳಿವೆ. 1. ರಕ್ತ ಸಂಚಾರ ಸರಿಯಾಗಿ ಆಗುತ್ತದೆ. ಗರ್ಭಧಾರಣೆಯ ಸಮಯದಲ್ಲಿ ಮಹಿಳೆಯರ ರಕ್ತ ಪ್ರಸರಣ ಸರಾಗವಾಗಿರಬೇಕು. ಬಳೆಗಳನ್ನು ಧರಿಸುವುದರಿಂದ ಕೈಗಳು ಪದೇ ಪದೇ ಚಲಿಸಿ ರಕ್ತ ಪ್ರಸರಣ ಸುಧಾರಿಸುತ್ತದೆ. 2. ಹಾರ್ಮೋನ್ಗಳ ಬ್ಯಾಲೆನ್ಸಿಂಗ್. ಬಂಗಾರ, ಬೆಳ್ಳಿ ಬಳೆಗಳನ್ನು ಧರಿಸುವುದರಿಂದ ಪಾಸಿಟಿವ್ ವೈಬ್ರೇಷನ್ಸ್ ಗರ್ಭಿಣಿಯರ ದೇಹದಲ್ಲಿನ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಆಯುರ್ವೇದದ ಪ್ರಕಾರ ಗರ್ಭಿಣಿಯರಿಗೆ ಹಾರ್ಮೋನ್ಗಳ ತೊಂದರೆಗಳಿಲ್ಲದಿದ್ದರೆ ಪ್ರಸವ ಸುಲಭವಾಗಿ ಆಗುವ ಅವಕಾಶವಿರುತ್ತದೆ. 3. ಮಾನಸಿಕ ಪ್ರಶಾಂತತೆ. ಬ್ಯಾಂಗಲ್ಸ್ ಶಬ್ದ ಒಂದು ವಿಶೇಷವಾದ ವೈಬ್ರೇಷನ್ಸನ್ನು ಹೊಂದಿರುತ್ತದೆ. ಇವು ಸದ್ದು ಮಾಡುತ್ತಿದ್ದರೆ ಹೊಟ್ಟೆಯಲ್ಲಿರುವ ಮಗುವಿಗೆ ಹಾಯಾಗಿರುತ್ತದೆ. ಮಹಿಳೆಗೂ ಮಾನಸಿಕ ಪ್ರಶಾಂತತೆ ಉಂಟಾಗುತ್ತದೆ. ಹಾಗಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿನಿಂದ ಬಳೆಗಳನ್ನು ಹೆಚ್ಚಾಗಿ ಹಾಕಿಕೊಳ್ಳಬೇಕೆಂದು ದೊಡ್ಡವರು ಹೇಳುತ್ತಾರೆ. ಮನಸ್ಸು ಪ್ರಶಾಂತವಾಗಿದ್ದರೆ ಡೆಲಿವರಿ ಈಸಿಯಾಗಿ ಆಗುತ್ತದೆಂದು ಡಾಕ್ಟರ್ಗಳು ಕೂಡ ಹೇಳುತ್ತಾರೆ. 4. ಮಗುವಿನ ಕೇಳುವ ಶಕ್ತಿ ಹೆಚ್ಚಾಗುತ್ತದೆ. 6ನೇ ತಿಂಗಳಿನಿಂದ ಗರ್ಭದಲ್ಲಿರುವ ಶಿಶು ಶಬ್ದಗಳನ್ನು ಕೇಳಲು ಸಾಧ್ಯವಾಗುತ್ತದೆ. ಬಳೆಗಳ ಶಬ್ದ ಮಗುವಿಗೆ ಪಾಸಿಟಿವ್ ವೈಬ್ರೇಷನ್ಸನ್ನು ನೀಡುತ್ತದೆ. ಆದ್ದರಿಂದ ಮಗುವಿನ ಬೆಳವಣಿಗೆಯಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ. 5. ಆಧ್ಯಾತ್ಮಿಕ ಸಾಂಪ್ರದಾಯಿಕ ನಂಬಿಕೆಗಳು. ಹಿಂದೂ ಸಂಪ್ರದಾಯದ ಪ್ರಕಾರ ಗರ್ಭಿಣಿಯರು ಬಳೆಗಳನ್ನು ಧರಿಸುವುದರಿಂದ ಕೆಟ್ಟ ದೃಷ್ಟಿ ಬೀಳದಂತೆ ಕಾಪಾಡುತ್ತದೆ. ಮಾನಸಿಕ ಪ್ರಶಾಂತತೆ, ರಕ್ತ ಪ್ರಸರಣ ಸುಧಾರಿಸುವುದು, ಒತ್ತಡ ಕಡಿಮೆಯಾಗುವುದು ಮುಂತಾದ ಪ್ರಯೋಜನಗಳಿವೆ. ಆದ್ದರಿಂದ ಡೆಲಿವರಿ ಸುಲಭವಾಗಿ ಆಗುತ್ತದೆ. ಈ ರೀತಿಯಾಗಿ ಗಾಜಿನ ಬಳೆಗಳು ಸುಲಭದ ಹೆರಿಗೆಗೆ ಸಹಾಯ ಮಾಡುತ್ತವೆ. ನನ್ನ ಈ ವಿಡಿಯೋವನ್ನು ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.